ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಸರ್, ಈಗ ಎಂ ಬಿ ಪಾಟೀಲ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಕನೇರಿ ಸ್ವಾಮಿಗಳು ತಮ್ಮ ಹೇಳಿಕೆಗೆ ತಪ್ಪಿ ಯಾಚಿಸಿದರೆ ಹೋಗಿ ಅವರನ್ನು ನಾನೇ ಕರ್ಕೊಂಡು ಬರ್ತೀನಿ. ಅವನಿಗೇನೋ ಹುಚ್ಚಿಡ್ದಿರಬೇಕು ಅಂತ ಅನಿಸುತ್ತೆ ನನಗೆ, ಅಥವಾ ಭ್ರಮಿಷ್ಠನಾಗಿ ಆ ರೀತಿ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ ನನಗೆ. ಕಾರಣ, ನಾನು ಯಾರ ಜೊತೆ ಮಾತಾಡ್ತೀನಿ, ಯಾವ ರೀತಿ ಮಾತಾಡ್ತೀನಿ, ನಾವು ಏನಾಗುತ್ತೆ ನಮ್ಮದೇ ಆದಂಥ ಇದನ್ನು ಕಾಯ್ಕೊಳ್ಬೇಕಾಗತ್ತೆ. ಅವರು ಯಾರನ್ನು ಕ್ಷಮೆ ಕೇಳ್ತಿದ್ದಾರೆ, ಯಾರು ಕ್ಷಮೆ ಕೇಳಬೇಕು, ಯಾರಿಗೆ ಕ್ಷಮೆ ಕೇಳಬೇಕು, ಅವನಿಗೇನಾದರೂ ಸ್ವಲ್ಪ ಆದರೂ ಬುದ್ಧಿ ಬೇಕಲ್ಲ. ಅವನ ಯೋಗ್ಯತೆ ಏನು, ಅವನ ಕಾಲು ಹಿಡಿದು ಕರ್ಕೊಂಡು ಬರ್ಲಿಕ್ಕೆ ನಾವು ಯಾರು, ಅಂಥದ್ದೇನು ಪ್ರಸಂಗ ಇಲ್ವಲ್ಲ. ಆಮೇಲೆ ಆ ಮನುಷ್ಯ ಇದರಲ್ಲಿ ಬೀಳುವ ಅವಶ್ಯಕತೆ, ನಾನು ಯಾರನ್ನು ಕುರಿತು ಹೇಳಿದ್ದೇನೆ ಅವ್ರು ಒಬ್ಬರಾದರೂ ಮುಂದೆ ಬರಬೇಕಲ್ಲ, ಸ್ವಾಮಿಗಳು ಅವ್ರು ಮಾತಾಡಬೇಕಲ್ಲ. ಇವನಿಗೆ ಮಾತಾಡೋ ಅವಶ್ಯಕತೆ ಅಂದರೆ ಇವನ ಕೂಲಿ ಆಳುಗಳ ಅವರೆಲ್ಲರೂ, ಅಥವಾ ಅವ್ರ ಪರವಾಗಿ ಇವನೇನು ಸೇನಾನಿನ ಹೋರಾಟ ಮಾಡಲಿಕ್ಕೆ. ನಾನು ಹೇಳಿದೆ, ಯಾರ್ಯಾರೋ ಇವ್ರು ಫೈನಾನ್ಸ್ ಮಾಡ್ತಾಯಿದ್ದಾರೆ ಅಥವಾ ಇನ್ನೇನೇನೋ ಸಹಾಯ ಸಹಕಾರಗಳನ್ನು ಮಾಡಿ ಈ ರೀತಿ ಏನೋ ಮಾಡ್ತಾಯಿದ್ದಾರೆ ಅಂತ ಇಷ್ಟೇ ಹೇಳಿದ್ದು. ನಾನಿಲ್ಲ ಅಂದ್ರೆ ಮುಗಿದು ಹೋಗ್ತಿತ್ತು. ಆದರೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಅದನ್ನು ನೋಡಿದರೆ ಸ್ವಲ್ಪ ಭ್ರಮಿಷ್ಠರಾಗಿ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ. ಈಗ ಗಡೀಪಾರ್ ಆದೇಶದ ಹಿಂದೆ ಪ್ರಧಾನ ಯಾರು ಕೆಲಸ ಮಾಡಿದ್ದಾರೆ ಸ್ವಾಮಿ? ಪ್ರಧಾನವಾಗಿ ಎಂ ಬಿ ಪಾಟೀಲರು, ಮುಖ್ಯಮಂತ್ರಿಗಳು, ಮೂರನೇವ್ರು ಯಾರೂ ಇಲ್ಲ. ಈಗ ಈ ಕಡೆಯಿಂದ ಏನು ಹೇಳ್ತಾರೆ, ಕಾಂಗ್ರೆಸ್ ಕಡೆಯಿಂದ ಕನೇರಿ ಶ್ರೀಗಳು RSSನ ಒಂದು ಮಿಷನರಿ ಇದ್ದಂಗೆ ಅವರು. ಮೋಸ್ಟ್ಲಿ ಇದೇನಾದರೂ ಕೋಪ ಇದೆಯಾ ಅವರಿಗೆ? ಅವ್ರಿಗೆ ನೋಡಿ ನಿಮಿತ್ತ ಏನಾದರೂ ಸಿಗ್ಬೋದು. ನಾನು RSSನ ಸ್ವಾಮಿಗಳು ಅಂತ ಅವ್ರು ಯಾರು ಬೇಕಾದವ್ರಿಗೆ ಬೇಕಾದ ಲೇಬಲ್ ಹಚ್ಬೋದು. ಯಾಕಂದ್ರೆ ಬಾಯಿ ಅವ್ರದ್ದು, ಆಮೇಲೆ ಉಳಿದೆಲ್ಲನೂ ಅವ್ರದ್ದೇ, ಸರ್ಕಾರ ಇದೆ ಅವ್ರದ್ದು. ಮತ್ತು ಸರ್ಕಾರಕ್ಕೆ ಇರುವಷ್ಟು ಸಾಮರ್ಥ್ಯ ಇನ್ಯಾರಿಗೂ ಇರೋದಿಲ್ಲ. ಅವ್ರು ಇಲ್ಲದನ್ನು ಹೌದು ಮಾಡಲಿಕ್ಕೆ ಸಾಧ್ಯ ಇದೆ, ಹೌದಿದ್ದನ್ನು ಇಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ರು ಅನ್ಬೋದು ಹಾಗೆ. ನಮಗೆ ಎಲ್ಲ ಪಕ್ಷದಲ್ಲೂ ನಮ್ಮ ಭಕ್ತರಿದ್ದಾರೆ. ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಭಕ್ತರಿದ್ದಾರೆ ನಮಗೆ. ನಮ್ಮ ಪರಿಚಯದವರು ಅಷ್ಟೇ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಮತ್ತು ಕಾಂಗ್ರೆಸ್ನಲ್ಲಿ ಈ ಒಬ್ಬಿಬ್ಬರನ್ನ ಬಿಟ್ಟರೆ ಉಳಿದವ್ರು ಎಲ್ಲರೂ ನಮ್ಮ ಜೊತೆ ಇದ್ದಾರಲ್ಲ. ಈ ಗಡೀಪಾರ್ ಆದೇಶದ ವಿರುದ್ಧ ಹೋರಾಟ ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಫೈಟ್ ಮಾಡ್ತೀರಾ, ಅಥವಾ ಇವರನ್ನು ಕ್ಷಮಿಸ್ತೀರಾ? ಹೋರಾಟ ಅಂತರೂ ನಡೀತಾ ಇರ್ತದೇನು. ಬಟ್ ಕಾನೂನು ಹೋರಾಟದಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಅನ್ಸುತ್ತೆ ತಮಗೆ. ಕಾನೂನಿನ ಹೋರಾಟದಲ್ಲಿ ಹಿನ್ನಡೆ ಆಗಿರ್ಬೋದು, ನಮಗಿಲ್ಲ ಅಂತ ಹೇಳೋದಿಲ್ಲ ನಾನು. ಆದರೂ ಕೊನೆ ಅಲ್ಲವಲ್ಲ, ಯಾವುದೇ ಹೋರಾಟ ಕೊನೆ ಅಂತ ಇರೋದಿಲ್ಲ. ಈಗ ನಿಮಗೆ ಮತ್ತೆ ಹಂಗಾರೆ ಕರ್ನಾಟಕಕ್ಕೆ ಎಂಟ್ರಿನೇ ಬಿಡದೇ ಇದ್ದಾರೆ ಯಾವುದೇ? ಅವ್ರು ಹೇಳಿದ್ದಾರೆ, ಎಂ ಬಿ ಪಾಟೀಲರು ವಿಜಯಪುರದಲ್ಲಿ ಒಂದು ಪತ್ರಕಾರ ಪರಿಷತ್ತನ್ನು ಮಾಡಿದಾಗ ನಾವು ಇಡೀ ಕರ್ನಾಟಕಕ್ಕೆ ಬ್ಯಾನ್ ಮಾಡುವಂಥ ಯೋಜನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮಾಡ್ಬೋದು, ಅಧಿಕಾರ ಅವ್ರ ಕೈಯಲ್ಲಿದೆ. ಅಂದರೆ ಈಗ ನೋಡಿ, ಅವ್ರದ್ದೆಲ್ಲ ಪ್ಯಾಟ್ರನ್ ಫಿಕ್ಸ್ ಇದೆ. ಒಂದು 4-6 ಜನ ಹೋಗಿ ಒಂದು ತಕರಾರು ಕೊಡೋದು, ಕೊಟ್ಟ ತಕ್ಷಣ ಪೊಲೀಸ್ನವರಿಂದ ಇಲ್ಲ ತಹಸೀಲ್ದಾರ್ಗೆ, ಆಮೇಲೆ ಅದರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಒಂದು ರಿಪೋರ್ಟ್ ತಯಾರು ಮಾಡಿಸ್ಕೊಳ್ಳೋದು. ಭಾರೀ ದಂಗೆಗಳಾಗುವ ಸಾಧ್ಯತೆ ಇದೆ. ಭಾರಿ ಅಂದರೆ ಎಷ್ಟು ಜನರು, ಎಲ್ಲಿ, ಯಾವಾಗ, ಇವ್ರು ಯಾರ್ಯಾರಿಗೆ ಭೇಟಿಯಾಗಿದ್ದರು, ಏನು ಕೋರ್ಟ್ಗಂತೂ ಒಂದು ಪೇಪರ್ ಸಬ್ಮಿಟ್ ಮಾಡಿಲ್ಲ ಅವರಿನ್ನು. ಆಮೇಲೆ ಅದರ ಆಧಾರದ ಮೇಲೆ DC ಅವರು ಇಚ್ಛೆ ಇರಲಿ ಇರದೇ ಇರಲಿ. ಅಲ್ಲ ಸ್ವಾಮೀಜಿ, ಏನು ಭಯ ಅಂತ ನಾನು ಅದನ್ನೇ ಕೇಳ್ತಾ ಇರೋದು ನಿಮಗೆ. ನೀವೇನಾದರೂ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳ್ಸಕ್ಕೆ ಏನಾದರೂ ಪ್ಲಾನ್ ಮಾಡಿದ್ದೀರಾ, ಅಥವಾ ಸರ್ಕಾರದ ಪತನ ಮಾಡಿಸ್ತಾ ಇದ್ದೀರಾ, ಅಥವಾ ಬೇರೆ ಪಕ್ಷ ಏನಾದರೂ ಅಧಿಕಾರಕ್ಕೆ ತರಿಸ್ತಾ ಇದ್ದೀರಾ, ಅಥವಾ ಆ ಥರದ್ದು ಏನಾದರೂ ರೋಲ್ ಮಾಡ್ತಾ ಇದ್ದೀರಾ? ಅಂಥ ಸಾಮರ್ಥ್ಯ ನಮಗಿದೆಯಾ? ಒಂದು ವೇಳೆ ಆಗಿತ್ತು ಅಂತ ಅಂತಿದ್ರು ಅಲ್ಲ, ಇಡೀ ಕರ್ನಾಟಕದ ಮಟ್ಟಿಗೆ ತಮ್ಮನ್ನು ಬ್ಯಾನ್ ಮಾಡ್ಬೇಕಂದ್ರೆ ಹಂಗಾರೆ ಏನೋ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದೀರಿ ಅಂತ. ಅದು ಅವ್ರಿಗೆ ಗೊತ್ತಿರ್ಬೋದು ಬಹುತೇಕ. ಅವ್ರನ್ನೇ ಕೇಳಿದ್ರು ಒಳ್ಳೆಯದು ಈ ಪ್ರಶ್ನೆಗೆ ಉತ್ತರ. ನನಗಂತೂ ಹಾಗೇನೂ ಅನ್ನಿಸ್ತಾ ಇಲ್ಲ. ಆದರೆ ಕೆಲವೊಂದು ಸಾರಿ ಭಯಪಡ್ತಿರ್ತಾರೆ ಕೆಲವು ಜನರಿಗೆ. ಕನಿಷ್ಠ ಮನಸ್ಸಿನಲ್ಲಿಯೂ ಸಹಿತ ಎಲ್ಲ ಕಾಣಿಸ್ತಾ ಇರುತ್ತೆ. ನಾನು ಹಿಂದೊಂದು ಸಾರಿ ಎಲ್ಲೋ ಹೇಳಿದ್ದೆ, ನಮ್ಮಲ್ಲಿ ಔರಂಗಜೇಬನಿಗೆ ಊಟಕ್ಕೆ ಕೂತ ಅಂದ್ರೆ ತಟ್ಟೆಯಲ್ಲಿಯೂ ಸಹಿತ ಶಿವಾಜಿ ಸಂಭಾಜಿ ಕಾಣ್ತಾ ಇದ್ರಂತೆ. ಎಲ್ಲಿ ಹೋದರೂ ಎದುರಿಗೆ ಬಂದ ಹಾಗೆ ಕಾಣ್ತಾ ಇದ್ರಂತೆ. ಹಾಗೇನಾದರೂ ಕನಸು ಬೀಳ್ತಾ ಇದ್ದರೆ ನಾನೇನು ಮಾಡಲಿಕ್ಕಾಗತ್ತೆ? ಸ್ವಾಮೀಜಿ ಎಲ್ಲಿ ಹೋದಲ್ಲೆಲ್ಲ ನಾನೇ ಕಂಡ್ರೆ ಅದಕ್ಕೇನು ಮಾಡಲಿಕ್ಕಾಗುತ್ತೆ? ಸ್ವಾಮೀಜಿ ಅವ್ರೀಗ ಆಯಿತು, ಇದು ವಿಚಾರ ಬಿಡೋಣ. ಈಗ ಒಬ್ಬರು ಸಂತರಾಗಿ ಸಂತರ ಮುಖವಾಣಿಯಿಂದ ಬಂದಿರತಕ್ಕಂಥ ಈ ಶಬ್ದವನ್ನು ತಾವು ಜಸ್ಟಿಫೈ ಮಾಡ್ತೀರಾ, ಅಥವಾ ಅದಕ್ಕೇನಾದರೂ ವಿಷಾದ ಐತೆಯೋ ಅಥವಾ ಸರಿ ಇದೆಯಾ ಅಂತನ? ಯಾವ ವಿಷಾದನೂ ನನಗಿಲ್ಲ ಅದ್ರ ಬಗ್ಗೆ. ಅದು ನಮ್ಮ ಆಡುಭಾಷೆ, ಬಿಜಾಪುರ ಜಿಲ್ಲೆ ಆಡುಭಾಷೆ. ಅದು ನಮ್ಮಲ್ಲಿ ಸಹಜವಾಗಿ ಮಾತಾಡ್ತಿರ್ತೀವಿ ನಾವು. ಈಗ ಲಿಂಗಾಯತ ಮಠಾಧೀಶರ ಒಕ್ಕೂಟ
ಇದೊಂದು ಮುಖ್ಯಮಂತ್ರಿ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ತಾವು ಬಹಿರಂಗ ವೇದಿಕೆಯಲ್ಲಿ ಟೀಕೆ ಮಾಡಿದಿರಿ. ಇದು ತಮ್ಮ ಹತ್ರ ಯಾವ ನಿದರ್ಶನಗಳಿದ್ದಾವೆ? ಇದು ಅವರು ಪುರಾವೆಗಳನ್ನು ಕೊಟ್ಟರಲ್ಲ, ನಾನು ಅಂದಿದ್ದೆ ಅವ್ರಿಗೆಲ್ಲವಕ್ಕೂ ಪುರಾವೆಗಳನ್ನು ಕೊಡ್ತಾ ಬಂದಿದ್ದಾರೆ. ಈಗೇನು ಅವ್ರು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲವೂ ಸಿದ್ಧವಾಯಿತು. ನಾನು ಅವ್ರಿಗೆ ಕೇಳಿದ್ದೆ, ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ತಿರುಗಿ ಇದೇನು ನಾಟಕ ಮಾಡಿದ್ರಿ, ಇದಕ್ಕೆ ಹಣ ಯಾರು ಹಾಕಿದರು, ಇದರಲ್ಲಿ ಜನರು ಬಂದವರೆಷ್ಟು ತಂದವರೆಷ್ಟು ನಾನು ಕೇಳಿದ್ದು. ಆಮೇಲೆ ಈ ಹಣವನ್ನು ಎಲ್ಲಿಂದ ತಂದ್ರಿ, ಮಂಟಪ ಹಾಕಲಿಕ್ಕೆ, ಮೈಕ್ ಹಚ್ಚಲಿಕ್ಕೆ, ಲೈಟಿಂಗ್ ಮಾಡಲಿಕ್ಕೆ ಎಷ್ಟು ವೆಚ್ಚ ಆಗಿದೆ? ಅವರಂತರೂ ಹೇಳ್ತಾ ಇಲ್ಲ. ಅವ್ರು ಹೇಳಿದರು, ಇಲ್ಲೇ ಬೆಂಗಳೂರಲ್ಲಿ ಒಂದು ಇಂಟ್ರ್ಯೂ ಮಾಡಿ, ನಾವು ಸ್ವಾಮಿಗಳು ಒಂದು 5-6 ಲಕ್ಷ ರೂಪಾಯಿ ಹಾಕಿದ್ದೀವಿ ಪ್ರತಿಯೊಬ್ಬರು ಅಂತ. ಹಾಗಾದರೆ 6 ಲಕ್ಷ ರೂಪಾಯಿ ಹಾಕುವಂಥ ಸಾಮರ್ಥ್ಯ ಉಳ್ಳಂಥ ಸ್ವಾಮಿಗಳು ಎಷ್ಟಿದ್ರು? ಹಾಗಾದರೆ ಯಾವ್ಯಾವ ಅಕೌಂಟ್ನಿಂದ ನೀವು ಹಣ ಹಾಕಿದ್ದೀರಿ, ಯಾವ ಅಕೌಂಟಿಗೆ ಹಣ ಜಮಾಯಿಸಿದ್ರಿ, ಆಮೇಲೆ ಯಾವ ಅಕೌಂಟ್ನಿಂದ ಈ ಎಲ್ಲ ಕಾರ್ಯಕ್ರಮಗಳು, ಇನ್ನು ಸುಮಾರು ಒಂದು 40-30 ಏನು ಕಾರ್ಯಕ್ರಮ ಮಾಡಿದಿರಿ, ಅವು ಯಾವ್ಯಾವ ಕಾರ್ಯಕ್ರಮಗಳಿಗೆ ಎಷ್ಟು ಹಣ ಖರ್ಚು ಮಾಡಿ ನೀವು GST ಬಿಲ್ ತೊಗೊಂಡ್ರಿ, ಇದನ್ನೆಲ್ಲ ತೋರಿಸ್ಬೇಕು ಅಂತ ಹೇಳಿದೆ. ಅವತ್ತಿನಿಂದೇ ಬರೀಲಿಕ್ಕೆ ಪ್ರಾರಂಭ ಮಾಡಿದಾರಂತೆ ಅವ್ರೀಗ ಲೆಕ್ಕಪತ್ರ. ನಾನು ಮೊದಲೇ ಹೇಳಿದ್ದೆ ಇವ್ರು ಇವತ್ತಿನಿಂದ ಬರೀಲಿಕ್ಕೆ ಆರಂಭ ಮಾಡ್ತಾರಂತ. ಅವ್ರು ಬರೀಲಿಕ್ಕೆ ಆರಂಭ ಮಾಡಿದ್ದಾರೆ. ಈಗ ಮಾತಾಡ್ಸಿಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.